ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮನೆ ಅಡಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಬೆಳಗಿನ ತಿಂಡಿಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ಉಪವಾಸಕ್ಕೆ ಮಾಡುವಂಥ ಈಸಿಯಾಗಿರೋ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಬುದಾನ್ ಕಿಚಡಿ. ಇದನ್ನು ಜಾಸ್ತಿ ಅಂದರೆ ಉತ್ತರ ಕರ್ನಾಟಕದ ಸೈಡು ಮತ್ತು ಏಕಾದಶಿ ಉಪವಾಸವನ್ನು ಮಾಡುವಂಥವರ ಒಂದು ಮನೆಯಲ್ಲಿ ಈ ಒಂದು ಸಾಬುದಾನ್ ಕಿಚಡಿಯನ್ನು ಹೆಚ್ಚಾಗಿ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಸಾಬುದಾನ್ ಇದೆ, ಆದರೆ ಇಲ್ಲಿ ನಾನು ಬೆಳಗಿನ ತಿಂಡಿಗೆ ನಮಗೆ 3 ಜನಕ್ಕಾಗುವಷ್ಟು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಸಾಬುದಾನನ್ನು ತಗೊಂಡು ಅದನ್ನು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಅದರ ಮೇಲೆ ಪಾಲಿಷ್ ಮಾಡಿರುವಂಥ ಪೌಡರ್ ಜಾಸ್ತಿನೇ ಇರುತ್ತೆ. ಹಾಗಾಗಿ 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಚ್ಚಕ್ಕೆ 2ರಿಂದ 3 ಸತಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಬಸ್ತು ಮತ್ತು ಚೆನ್ನಾಗಿರೋ ನೀರನ್ನು ಹಾಕಿ ಒಂದು 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಹಾಗೇ ಮುಚ್ಚಿಟ್ಬಿಡ್ತೀನಿ ಸ್ನೇಹಿತರೆ. ನೀರನ್ನು ಹಾಕಿ ಮುಚ್ಚಿಟ್ಟ ನಂತರ ಅದು 20 ನಿಮಿಷ ಹಾಗೆ ನೆನಿಬೇಕು. ಅದಾದ ನಂತರ ಒಂದು 20 ನಿಮಿಷ ಆದಮೇಲೆ ಆ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸಾಬುದಾನ. ಈಗ ನಾನು ಈ ನೀರನ್ನೆಲ್ಲ ಶೋಧಿಸಿ ಹಾಗೆ ಬಸ್ತು ಬಿಟ್ಟು ಒಂದು 10-15 ನಿಮಿಷ, ನಿಮಗೆ ಟೈಮ್ ಇದ್ದರೆ 1 ಅವರ್ ಬೇಕಾದರೂ ಇಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಒಂದು 20 ನಿಮಿಷ ಇಡ್ತಾ ಇದ್ದೀನಿ. ಅದನ್ನು ಹಾಗೆ ಬಸ್ತು ಒಂದು 10 ನಿಮಿಷ ಬಾಯಿ ಮುಚ್ಚಿ ಹಾಗೆ ಇಡಬೇಕಾಗುತ್ತೆ. ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಸ್ನೇಹಿತರೆ. ನಾವು ಎಷ್ಟೊತ್ತು ನೀರು ಬಸ್ತು ಹಾಗೆ ಇಡ್ತೀವಲ್ಲ ಅಷ್ಟು ಚೆನ್ನಾಗಿ ಸಾಬುದಾನ ಅಳ್ಕೊಳ್ಳುತ್ತೆ. ಈಗ ನಾನಿಲ್ಲಿ ಸಾಬುದಾನ ಅಳ್ಕೊಳ್ಳೋವರೆಗೂ ನಾನಿಲ್ಲಿ ಅದಕ್ಕೆ ಒಂದು ರುಚಿಯಾದ ಒಗ್ಗರಣೆಯನ್ನು ರೆಡಿ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೀವು ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಈ ಸಾಬುದಾನ ಕಿಚಡಿ ಹೆಚ್ಚಾಗಿ ಎಣ್ಣೆಯನ್ನು ಹಿಡಿಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕಾದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ಈಗ ನಾನು ಇಲ್ಲಿ ಸ್ವಲ್ಪ ಶೇಂಗಾನ ಹಾಕ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ನಾವು ಸಾಬುದಾನ ಕಿಚಡಿಗೆ ಶೇಂಗಾವನ್ನು ಉಪಯೋಗಿಸ್ತೀವಿ. ನಿಮಗೆ ಶೇಂಗಾ ಇಷ್ಟ ಇಲ್ಲ ಅಂದರೆ ಇದ್ರ ಬದಲಾಗಿ ನೀವು ಗೋಡಂಬಿಯನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಇಲ್ಲ ನಮಗೆ ಶೇಂಗಾ ಗೋಡಂಬಿ ಎರಡು ಇಷ್ಟ ಇಲ್ಲ ಅಂದರೆ ಎರಡನ್ನೂ ನಾವು ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ನಮ್ಮ ಖಾರಕ್ಕೆ ಅನುಗುಣವಾಗಿ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಎಲೆ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ನಾನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಇಟ್ಟಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಆದಷ್ಟು ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಈ ಕಡೆ ನೀರು ಬಸ್ತು ಇಟ್ಕೊಂಡಿದ್ನೆಲ್ಲ ಸಾಬುದಾನ್ ಅದು ಚೆನ್ನಾಗಿ ಅಳ್ಕೊಂಡಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಈಗ ಇದನ್ನು ನಾವು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಮೀಡಿಯಮ್ ಫ್ಲೇಮ್ ಅಂದರೆ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು, ಲೋ ಫ್ಲೇಮ್ ಇಟ್ಕೊಂಡ್ರೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಸಾಬುದಾನ್ ಸ್ಮೂತಾಗಿರುತ್ತೆ, ಹಾಗಾಗಿ ಬೇಗನೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು, ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ, ಅಂದರೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪನ್ನು ಸೇರಿಸೋದ್ರಿಂದ ಸಾಬುದಾನ ಕಿಚಡಿ ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಆದಷ್ಟು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಕಿಚಡಿಗೆ ಆ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳುತ್ತಲ್ಲ, ತುಂಬಾ ಟೇಸ್ಟಾಗಿ ಬರುತ್ತೆ. ಈಗ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಶೇಂಗಾವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಅದನ್ನು 1-2 ಟೇಬಲ್ ಸ್ಪೂನು ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇಟ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ ಸ್ನೇಹಿತರೆ. ಈಗ ಇದೆಲ್ಲವನ್ನು ಹಾಕಿದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೇ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಬೆಳಗಿನ ತಿಂಡಿಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಮಾಡಿಕೊಳ್ಬಹುದಾದಂಥ ಆರೋಗ್ಯಕರವಾದ ಸಾಬುದಾನ ಕಿಚಡಿ ರೆಡಿ ಆಯಿತು ಸ್ನೇಹಿತರೆ. ಇದನ್ನು ಹೆಚ್ಚಾಗಿ ಏಕಾದಶಿ ಉಪವಾಸಗಳಲ್ಲಿ ಮಾಡ್ತಾರೆ. ಆದರೆ ಏಕಾದಶಿ ಉಪವಾಸಕ್ಕೆ ಮಾಡುವಂಥವರು ಇಲ್ಲಿ ನಾನು ಈರುಳ್ಳಿಯನ್ನು ಹಾಕಿದ್ದೀನಲ್ಲ, ಅವರು ಈರುಳ್ಳಿ ಬದಲಾಗಿ ಆಲೂಗಡ್ಡೆ ಅಥವಾ ಕ್ಯಾರೆಟ್
ಕ್ಯಾರೆಟನ್ನು ಸೇರಿಸಿ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಆರೋಗ್ಯಕರವಾದ ಬೆಳಗಿನ ತಿಂಡಿಗೆ ಸುಲಭವಾಗಿ ಮಾಡಬಹುದಾದಂಥ ಸಾಬುದಾನ್ ಕಿಚಡಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಇಂಥ ಆರೋಗ್ಯಕರವಾದ ಬೆಳಗಿನ ತಿಂಡಿಗಳು ಮತ್ತು ಆರೋಗ್ಯಕರವಾದ ಅಡುಗೆಗಳು ಮತ್ತು ಎಲ್ಲ ರೀತಿಯಾದಂಥ ಚಟ್ನಿ ಪುಡಿಗಳು ಮತ್ತು ಉಪ್ಪಿನಕಾಯಿ ರೆಸಿಪಿಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.